ಕೆಲವರೆಲ್ಲ ನಮಗೆ ಯಾಕೆ ಪೂರ್ಣ ಫಲ ಸಿಗೋದಿಲ್ಲ, ನಾವು ರಗಡ ಕರ್ಮಗಳನ್ನು ಮಾಡ್ತೇವೆ ಅಂತಂತ. ಅದು ಹೇಗೆ ಮಾಡಿರ್ತಾರೆ ಅಂದರೆ, ಹಿಂದೆಂದೂ ಸಂಧ್ಯಾವಂದನ ಇಲ್ಲ, ಮುಂದೂ ಸಂಧ್ಯಾವಂದನ ಇಲ್ಲ, ಎಂದೂ ದೇವರಿಗೆ ನಮಸ್ಕಾರ ಇಲ್ಲ, ಚಮತ್ಕಾರ ಇಲ್ಲ. ಯಾವತ್ತಿನ ದಿವಸ ತಾನು ಹೋಮ ಮಾಡಬೇಕು ಅಂತಂದಿರ್ತಾರೆ, ಅವತ್ತೇ ಅಂಗಡಿಯಿಂದ ಒಂದು ಹೊಸ ಮಡಿ ತೆಗೆದುಕೊಂಡು ಬಂದು ಯಾರದೋ ಸಹಾಯದಿಂದ ಉಟ್ಕೊಳ್ತಾನೆ. ಉಟ್ಕೊಂಡು ದೊಡ್ಡ ಕುಂಕುಮ ಹಚ್ಚಿಕೊಂಡು ಮಣಿ ಮೇಲೆ ಕೂತು ಆಚಮನ ಮಾಡು ಅಂದರೆ ಏನು ಅಂತ ಕೇಳಿಕೊಂಡು ನೀರು ಕೊಡೋದು, ಒಂದಿಷ್ಟು ಹೋಮ ಮಾಡಿ ನನಗೆ ಹೋಮದ ಫಲ ಸಿಕ್ಕಿಲ್ಲ ಅಂದರೆ ಯಾಕೆ ಸಿಗ್ತದೆ? ಅದು ವೇದವ್ಯಾಸದೇವರ ಆಶೀರ್ವಾದದ ರೀತಿ ನೋಡಿ. ಸತತಮೇವ ಚ ಧರ್ಮಶೀಲ, ನಿರಂತರವಾಗಿ ಧರ್ಮ ಇದು ನಿನ್ನ ಸ್ವಭಾವ ಆಗಿರಬೇಕು. ಹಾಗಿದ್ದು ನೀನು ಯಜ್ಞಯಾಗಾದಿಗಳನ್ನು ಮಾಡು. ಇದು ಯಮಧರ್ಮನಿಗೆ ಹೇಳಬೇಕಾಗಿಲ್ಲ, ದೇವರ ಅನುಗ್ರಹ ಯಾವಾಗಲೂ ಇದೆ, ಅವನು ದೇವತೆ. ಆದರೆ ಉಳಿದವರೆಲ್ಲರಿಗೂ ಹೇಳ್ತಾ ಇದ್ದಾನೆ ಸಂದೇಶ, ಯಮಧರ್ಮನಿಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ. ನೀವು ಸತತ ಧರ್ಮಶೀಲರಾಗಿ ಯಾವಾಗಲೂ ಧರ್ಮವನ್ನು ಮಾಡ್ತಾ, ವಿಶೇಷ ಸಂದರ್ಭಗಳಲ್ಲಿ ವಿಶೇಷ ಧರ್ಮಾಚರಣೆಯನ್ನು ಮಾಡಿ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಆ ಪ್ರಾರ್ಥನೆಯನ್ನು ಪರಮಾತ್ಮ ಮನ್ನಿಸಿ ಪರಿಪೂರ್ಣಾನುಗ್ರಹವನ್ನು ಮಾಡುವುದಕ್ಕೆ ಸಾಧ್ಯ. ಇಲ್ಲದಿದ್ದರೆ ನಿಮಗೆ ಎಷ್ಟು ಶ್ರದ್ಧೆ ಇದೆ, ಎಷ್ಟು ಕರ್ಮಗಳನ್ನು ಮಾಡಿದ್ದೀರಿ, ಅದಕ್ಕೆ ತಕ್ಕ ಹಾಗೆ ಅನುಗ್ರಹ ಮಾಡ್ತಾನೆ. ಶ್ರದ್ಧೆಯೂ ಸ್ವಲ್ಪ, ಮಾಡಿದ ಧರ್ಮವೂ ಸ್ವಲ್ಪ, ಅದರೊಳಗಿರುವ ಶುದ್ಧಿಯೂ ಸ್ವಲ್ಪ, ಆದರೆ ಸಿದ್ಧಿಯೂ ಅಷ್ಟೇ ಇರುತ್ತೆ.